ಓಕೆ, ಬಂದಿರೋಂಥ ಇದರೊಳಗಡೆ ಈ ರೀತಿ ಒಂದು ಸನಾತನವಾದಂಥ ಆಲೋಚನೆಗಳನ್ನು ತಂದು ಮಾಡ್ತಾ ಇರೋವಂಥದ್ದು ಬಸವಾದಿ ಶರಣರ ವಿಚಾರಕ್ಕೆ ಸರಿ ಹೊಂದುತ್ತಾ ಅನ್ನೋದು ಒಂದು, ಮತ್ತು ಗುಹೇಶ್ವರ ಲಿಂಗವನ್ನ ಕಾಣಲಿಕ್ಕೆ ಸಾಧ್ಯನಾ? ತೊಟ್ಟಿಲು ಮುರಿದು ನೇಣುವರಿದು ಅರಿದಲ್ಲದೆ ಅದೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನನ್ನ ಪ್ರಶ್ನೆ. ಅದೆಲ್ಲ ನೀವೇ ನೋಡ್ಕೊಳ್ಳೋದು. ನಾನು ಹೇಳೋದಿಷ್ಟೇ, ಮುಖ್ಯವಾದ ಪ್ರಶ್ನೆ. ಇದು ವೈದಿಕ ಮಠನೋ ಅವೈದಿಕ ಮಠನೋ? ಎಲ್ಲವೂ ವೈದಿಕ ಮಠಗಳೇ ಒಂದು ಕಾಲಕ್ಕೆ. ಈಗಲೂ ಎಲ್ಲವೂ ಹೆಚ್ಚು ಕಡಿಮೆ ವೈದಿಕ ಮಠಗಳೇ. ನಿನ್ನೆ ಮೊನ್ನೆ ಉಟ್ಕೊಂಡಂಥ 4 ಜನ ಬಸವಣ್ಣವರು ಅಥವಾ ಪ್ರಭುದೇವರು 4 ವಚನಗಳನ್ನು ತೊಗೊಂಡು ಎತ್ಕೊಂಡು ಅದರಲ್ಲೇ ಒಂದು ಏನೋ ಹೊಸ ಸಿದ್ಧಾಂತ ಕಟ್ಟಲಿಕ್ಕೆ ಹೊರಟವ್ರು ಇವರು ಯಾರೂ ಇಲ್ಲ. ಬಸವಣ್ಣವರು ವೈದಿಕವೇ ಆಗಿರದೇ ಇದ್ದರೆ, ಬಸವಣ್ಣವರ ವಚನಗಳಲ್ಲಿ ಸುಮಾರು ವೈದಿಕ ಉಕ್ತಿಗಳಿವೆ. ಎಲ್ಲ ಶರಣರ ವಚನಗಳಲ್ಲಿ ಇವೆ. ಒಂದಲ್ಲ ಎರಡಲ್ಲ, ನೂರಾರು ವಚನಗಳು ಬರ್ತಾವೆ. ನಾವು ಮಾತಾಡೋದನ್ನು ಕೇಳ್ಬೇಕು ಸರಿಯಾಗಿ. ಆಮೇಲೆ ಬಸವಣ್ಣವರು ವೇದ ಅಂತಂದ್ರೆ ಉಪನಿಷತ್ ಭಾಗ, ಅರಣ್ಯಕ ಭಾಗ, ಬ್ರಾಹ್ಮಣಕ ಭಾಗ, ಸಂಹಿತಾ ಭಾಗ, ಅದರಲ್ಲಿ ಯಾವುದರ ವಿರೋಧಕರಾಗಿದ್ದರು? ತಾತ್ವಿಕ ಭಾಗ ಉಪನಿಷತ್ತು ಕೇವಲ. ಆ ತಾತ್ವಿಕದಲ್ಲಂತರೂ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅನ್ನೋದನ್ನು ಬಸವಣ್ಣವರು ದೇವನೊಬ್ಬ ನಾಮ ಹಲವು ಅಂತ ಸ್ಪಷ್ಟವಾಗಿ ಹೇಳಿ. ಏನು ತಾತ್ವಿಕ ಇದಕ್ಕೆ ವಿರೋಧ ಇತ್ತೋ ಅಥವಾ ಅವರ ಕರ್ಮಕಾಂಡಕ್ಕೆ ವಿರೋಧ ಇತ್ತೋ, ಅವರ ಭಕ್ತಿ ಏನು ಪೂಜೆ ಪುನಸ್ಕಾರಗಳು ಇದು ಯಾವುದಕ್ಕೆ ವಿರೋಧ ಇತ್ತು? ಎಲ್ಲವನ್ನು ಸಾರಾಸಕ್ತಾಗಿ ಎಂದು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ.